ನೋಡಿ ಇಲ್ಲಿ ದೇವಿ ಇದು ಈ ಲಯನ್ ಇರುವಾಗ ಈ ಲಯನ್ ಯಾಕೆ? ಇದು ಅಲ್ಲೊಂದು ಯಾವುದೋ ಲಾಲ್ಬಾಗ್ ಫ್ಲವರ್ ಶೋ ಆ ರೋಡಲ್ಲಿ ಒಂದು ಮನೆಗೆ ಈ ಥರ ಹಾಕ್ಸವ್ರೆ ಎರಡು ಕಡೆನೂ ಹೌದಾ ಒಂದು ಬಿಲ್ಡಿಂಗಿಗೆ ಅದೇ ಥರದ್ದು ಇಲ್ಲಿ ಇಟ್ಟವ್ರು ನೋಡು. ನೋ ಫೋಟೋಸ್ ಅಂತ ಹಾಕವ್ರೆ. ಬಟ್ ಸಗದಾಗಿತ್ತಲ್ಲ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಡೋಂಟ್ ಟಚ್ ಅಂತ ಹಾಕ್ತವ್ರೆ. 1,00,000 ಇದು ನೋಡು 1,85,000 ಆಫರ್ ಪ್ರೈಸ್ ಒಂದು 1,25,000. ಅದು ಏನು ಗೊತ್ತಾ ಏನು ಯೋಚನೆ ಮಾಡ್ತೀನಿ ಗೊತ್ತಾ, ಅಷ್ಟು ದುಡ್ಡು ಹಾಕವ್ರೆ. ಯಾವ ಥರ ಬರ್ದಿಕ್ಕವ್ರು ತೋರಿಸಿ. ಇದು ಚೆನ್ನಾಗಿದೆ. ಅಂದ್ರೆ ಇದನ್ನ ಮನೆ ಒಂದು ಸೆಟ್ ಮಾಡಿದ್ರೆ ಕ್ಲೀನಾಗಿದೆಲ್ಲ ಸೆಟ್ ಮಾಡಿಬಿಟ್ಬಿಟ್ರೆ ಸೂಪರ್ ಆಗಿ ಕಾಣಿಸುತ್ತೆ. ನೋಡಿ ಗೈಸ್, ಯಾರು ಸ್ವಂತ ಮನೆ ಪ್ಲಾನಿಂಗ್ ಇದ್ರೆ ಒಂದು ಇದಕ್ಕೆ ಅಂತಾನೆ ಒಂದು ಹಾಲ್ ಮಾಡ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಚೆನ್ನಾಗಿತ್ತು. ಬಾಲ್ಕನಿಯಲ್ಲಿ ಹಿಂಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಿಟ್ರೆ ಸೋಫಾಸ್. ನೋ ಫೋಟೋಸ್ ಪ್ಲೀಸ್. ಎಲ್ಲ ಕಡೆ ಎಲ್ಲ ಹಾಕ್ಬಿಟ್ಟವ್ರ ನೋಡ. ಆದ್ರೆ ಇದು ನೀರಲ್ಲ. ಏನು ನೀರಾ? ಇನ್ನೇನು ಮುಟ್ಟು. ರಿಯಲ್ ಇದು. ಹೌದು. ಅದು ನೀನು ಅದು ಇದು ಬರುತ್ತಲ್ಲ ಅದು ಅನ್ಕೊಂಡಿದ್ಯಾ. ಇದು ಮನೇಲಿ ಈಗ ಹೊಸ್ದಾಗಿ ಕಟ್ಟಿಸಿರ್ತಾರಲ್ಲ, ಫ್ರಂಟಲ್ಲಿ ಚೆನ್ನಾಗಿ ಕಾಣಲಿ ಅಂತ ಈ ಥರ ಎಲ್ಲ ಮಾಡ್ತಾರಲ್ಲ ಎಂಟ್ರೆನ್ಸ್ ಅಲ್ಲಿ. ಚೆನ್ನಾಗೈತೆ ಬಾ. ನಾನು ನೀರು ಅನ್ಕೊಂಡಿರ್ಲಿಲ್ಲ. ನೋಡಿದ್ದು ಶಿವನ್ ಅಲ್ಲ ಇದು ಚೆನ್ನಾಗಿದೆ. ಆದ್ರೆ ನೀರು ಮುಟ್ಟು. ಇದು ನೋಡು, ಫೋಟೋ ಫ್ರೇಮ್ ಎಲ್ಲ ಸಖತ್ತಾಗೈತೆ. ಈಗ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೇ ರೆಡಿ ಮಾಡ್ತಾ ಇರ್ತಾರೆ, ಇಲ್ಲೇ ರೆಡಿ ಮಾಡಿ ಹಿಂಗೆ ಕೊಡ್ತಾರೆ. ಚೆನ್ನಾಗೈತೆ. ಇದು ನನಗೆ ಇಷ್ಟ ಆಯ್ತು. ಅಲ್ಲ ಅದು ಸೆಕೆಂಡ್ಸ್ ಇವಾಗ ಟಕ್ 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 ಅಂತ ತಾನೇ ಹೋಗ್ಬೇಕು. ಹಂಗೆ ಹೋಗೋದು, ಅದೇ ಥರ ಗಡಿಯಾರೆ ಚೆನ್ನಾಗಿರುತ್ತೆ. ಅಲ್ಲ ಹಿಂಗೆ ಹೋಗ್ತಾ ಇದೆ. ಹಂಗೆ ಬರೋದು. ಏನು ಕಾಸ್ಟ್ ಇದೆ ಇದು? 2,000 ರುಪೀಸ್ ಅಂತ. ಬುಲೆಟ್ ಇದು ಎಷ್ಟು ಅಂತ ಹೇಳು. ಇದು ಎಷ್ಟಿರ್ಬೋದು? 10,000 ರುಪೀಸ್ ಅಂತ. ಹೌದಾ? ಅಷ್ಟು ಯಾವಳು ಪ್ಲಾಸ್ಟಿಕ್ ಇದ್ದಂಗೆ ಐತಲ್ಲ, ನೋಡೋದಕ್ಕೂ ಅಷ್ಟೇ ಅಮೌಂಟ್ ಥರ ಇರಬೇಕು. ಅದೇನು ಅಷ್ಟೊಂದು ಚೆನ್ನಾಗಿಲ್ಲ. ಇದು ನೋಡಿ ಇಲ್ಲಿ, ಇದು ಎಷ್ಟಿರ್ಬೋದು ಹೇಳು? 2 ಪೀಸಸ್. ಕರೆಕ್ಟಾ? 19,000. ಏನೈತಿ ಇದರಲ್ಲಿ? ಏನು ಇಲ್ಲ ಅದರಲ್ಲಿ. ಏನು 19,000 ಅಂತೆ. 19,000. ಕೊಡಿ, ಇವ್ರಿಗೆ ಕೊಡಿ. ತಿಂತೀವಿ ಚಾಕ್ಲೇಟು. ಅದೇ ನಾವು ಒಂಥರ ಚಾಕ್ಲೇಟ್ ಅದೇನಾಯ್ತು. ಯಾರು ಅವ್ರು ಯಾವ ಇದ್ರು ಅವ್ರು ಅಂತ ಗೊತ್ತಿಲ್ಲ, ಸುಮ್ಮನೆ ಕೊಟ್ಬಿಟ್ಟು ಹೋಗ್ಬಿಟ್ರಲ್ಲ. ಇದು ನೋಡಿ ಇಲ್ಲಿ. ಇದಕ್ಕೆ ಯಾವುದಕ್ಕೂ ಆಯಿಲ್ ಬೇಡ. ಆಯಿಲ್ ಇಲ್ಲ, ಅಲ್ಲಿ ಮೇಲಿಂದ ತೋರಿಸಿ. ಏನಿದು? ವಿತೌಟ್ ಆಯಿಲ್ ಇದು ಮಾಡೋದಷ್ಟೇ. ಇದು ಸ್ನ್ಯಾಕ್ಸ್ ಮೇಕರ್. ಒಂದ್ಸರಿ ಹಾಕಿದ್ರೆ ಎಷ್ಟೊತ್ತು ಬೇಕಿದು? 30 ಸೆಕೆಂಡಲ್ಲಿ ಹಾಕ್ಬಿಡುತ್ತೆ. 30 ಸೆಕೆಂಡ್ಸಲ್ಲಿ ಹಾಕ್ಬಿಡುತ್ತಾ? ಇಲ್ಲ ಇಲ್ಲಿ ನೋಡಿ ತಗೊಳೋದ್ಕಿಂತ ತಿನ್ನಕ್ಕೆ ಬರ್ತಾರೆ. ಟೇಸ್ಟ್ ಮಾಡೋದು ಹಂಗೆ ಹೆಂಗಿರುತ್ತೆ ಅಂತ. ಬಿಸಿ ಬರ್ತದೆ. ಫಸ್ಟ್ ಏನಾದ್ರು ಸೇರುತ್ತೆ ಬಂದರೆ ಪಕ್ಕದ ಕಮ್ಮಿ ಪಣ್ಣು ಸುಡ್ತೈತೆ ಅದು. ಅವರು ಹಿಡ್ಕೊಂಡ್ರೆ ಆಗಲೇ ಬಿಸಿ. ಚೆನ್ನಾಗೈತೆ. ಆದ್ರೆ ಎಷ್ಟು ಬಿಸಿ ಗೊತ್ತಾಯ್ತು ಅದು. ಎಲ್ಲ ಏನಾಯ್ತು? ಏನಾಗಿಲ್ಲ. ನಾನು ಒಂದು ಮಾಡ್ಕೊತಾನೆ ಗೈಸ್. ಅವ್ರ ಮುಚ್ಚು ಸುಟ್ಟಿದ್ದು ಇಲ್ಲ, ಬಂದಿಲ್ಲ ಅದು. ಇಲ್ಲಿ ತೆಗ್ಬಿಟ್ಟು ಹಿಂಗೆ ಇಟ್ಬಿಟ್ರು. ನಾನೇನು ಮಾಡಲಿ? ದ್ವೇಷ ಇದ್ರೆ ಡೈರೆಕ್ಟ್ ಆಗಿ ತಿರ್ಸ್ಕೊಬೇಕು. ಇವೆಲ್ಲ ಅವರು ಇವರು ಅದು ಬತ್ತಲ್ಲ ಹಿಂಗೆ ಹಿಡಿದ್ರು, ಸುಟ್ಬಿಡ್ತೀವಿ ಹಿಂಗಂದ್ರು. ಇವ್ರು ಎದುರು ಕರಿಬೇಕು ತಾನೇ ನನ್ನ. ನೋಡಿ ಇಲ್ಲಿ ಚೆನ್ನಾಗಿದೆ ಅಲ್ಲ? ಇಷ್ಟಿಷ್ಟೇ. ನಿನಗೇನಾದ್ರು ಕೊಟ್ಟರೆ ಹಾಲು ಕಾಯಿಸ್ಬಿಟ್ಟು ಹಿಂಗೆ ಸುಟ್ಕೊಂಡ್ಬಿಡ್ತೀಯಲ್ಲ. ಹೌದು, ನೀನು ಇವಾಗ ಸುಡಿಸ್ಕೊಂಡಲ್ಲ ಹಂಗೆ. ನಾನಾ ಸುಡಿಸ್ಕೊಂಡೆ. ಅದು ಏನು ಮಾಡೋದು? ಸೈಡಾ? ಆಂಟಿಗೆ ಸೈಡ್ ಬಿಡಪ್ಪ.
ನಮ್ಮಮ್ಮ ಏಲ್ ಬಂದ್ರು ಚಪ್ಪಲಿ ಅಂಗಡಿ ಹತ್ರ ನಿಂತ್ಕೊಂಡ್ಬಿಡ್ತಾರೆ ತೆಗೆ. ಅಮ್ಮ ಇದು ಸ್ಟೀಮು ಮುಖಕ್ಕೆ ಹಿಂಗೆ ಮಾಡ್ಬಿಟ್ಟು ನಮಗೆ ಹಾಕ್ತಿದ್ರು, ಸ್ಕ್ರಬ್ ಮಾಡ್ತಿದ್ರಲ್ಲ ಅದು. ಅದು ಏನು ಒಂಥರ ಉರಿತಾ ಇತ್ತು ಅದು. ಬೇಡ ಚಪಾತಿ ಮಾಡೋದು ಕೈ ಗಟ್ಟಿ ಇದೆ ನಂದು. ಇಲ್ಲಿ ನೋಡಿ, ಇಲ್ಲಿ ಮಸಾಜರ್ ಇಲ್ಲಿ ಮಸಾಜರ್. Yes, body massage करो. Back pain, joint pain, full body में कोई भी. ಏನು ಪ್ರೈಸ್ ಇದು? ये आएगा 1200 का. 1200. ಈ ಕಡೆ ತಿರುಗು. ಫೀಲ್ ಐತೆ, ಚೆನ್ನಾಗೈತೆ. ಆಗ್ತಾ ಇದೆಯಾ? ತಾತ್ಯಾ? सेल्फ यूज करो. और प्रेस करिए, स्पीड बढ़ता जाएगा. बस. एने मसाज माಡು. ಅಲ್ಲಿ ಬಾಡಿ ಗೊತ್ತಾಗುತ್ತಾ ಬಟ್ಟೆ ಮೇಲೆ? ಮತ್ತೆ ಒಂದು ಫೀಲ್ ಆಗ್ತಿದೆ. ನೀನು ಅಂತಾರಲ್ಲ पार्टिकल आता है, फिर ये मसल्स के लिए आएगा. मसल्स में दिक्कत होता है ना, ये दर्द होता है उसके लिए. जॉइंट पेन होता है उसके लिए. ಚೆನ್ನಾಗೈತೆ. आएगा सर, हड्डी होती है, कमर की हड्डी होती है, रीढ़ की हड्डी होती है, उसमें दर्द होता है. ಫೋಕಸ್ ಆಗ್ತಾ ಇದೆ ಆನ್ ಫೇಸ್. ಒಂದ್ಸರಿ ಚಾರ್ಜ್ ಮಾಡಿದ್ರೆ ಎಷ್ಟೊತ್ತು ಬರುತ್ತೆ? 3 hours ಬರುತ್ತಾ? ये आपको देखिए थाई के लिए आता है, पैर में हाथ में उसमें दर्द होता है ना, ये इसके लिए. एक बार चार्ज कीजिए 3 hour टाइप से चार्जिंग करें. ನೀವು ವಾರಂಟಿ ಕೊಟ್ರೆ ನಾವು ಎಲ್ಲಿ ಇದು ಮಾಡೋದು? ಎಲ್ಲಿ ಇದು ಮಾಡೋದು? ಕ್ಲೇಮ್ ಮಾಡೋದು. पे जाना नहीं रहेगा सर, हमारा लोकल चिटफंड में है. ಎಲ್ಲಿಗೆ ಹೋಗ್ಬೇಕಂತ? ಎಲ್ಲಿಗೆ ಹೋಗ್ಬೇಕಂತ ಕ್ಲೇಮ್ ಮಾಡೋಕ್ಕೆ? हेड मसाज पे भी यूज कर सकते ಬಿಡಿ ಬಿಡಿ, ಹೇರ್ ಸ್ಟೈಲ್ ಚೇಂಜ್. हैं. फेस पे यूज करना है, फेशियल केयर के लिए ಜಾಸ್ತಿ ಸ್ಪೀಡ್ 5 ನೋಡ ಇಲ್ಲಿ. थोड़ा सा और प्रेस करेंगे सर, डबल स्पीड हो जाएगा. ಮೀಸಲೆ ಬಡ್ಕೊಳ್ಳೋಣ ನೋಡು. ಗುದ್ದಿದಂಗೆ ಆಗೋಯ್ತು. ಐತೆ ತಾನೆ ಅದು ಪ್ರಾಡಕ್ಟ್ ಇವಾಗ ತಗೊಂತೀವಿ, ಈಗ ಮನೆಗೆ ಹೋದ್ಮೇಲೆ ಅದು ವರ್ಕ್ ಆಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಇತ್ತೋಗ್ಬಿಟ್ರೆ ವೇಸ್ಟ್. ಈಗ ನಾವು ಅಲ್ಲೆಲ್ಲ ಲೋಕಲ್ ಶಾಪಲ್ಲಿ ತಗೊಂಡಿದ್ರೆ ನಾವು ಇದು ಮಾಡ್ಬೋದು. ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಅಮೆಝಾನಲ್ಲಿ ತಗೊಂಡ್ರೆ ರಿಟರ್ನ್ ಮಾಡ್ಬೋದು. ಇಲ್ಲೆಲ್ಲ ಹೆಂಗೆ ಏನು ಧೈರ್ಯದ ಮೇಲೆ ತಗೊಂತೀವಿ, ಬಟ್ ಅದು ಬ್ಯಾಟ್ರಿ ಇವೆಲ್ಲ ಬಾ ಇದು ಮನೆಗೆ ನೆಮ್ಮದಿಯಾಗಿ ನ್ಯಾಚುರಲ್ ಆಗಿ ಮಾಡ್ಕೊಂಡು ತಿನ್ನೋದ. ಅಲ್ವಾ, ಎಲ್ಲಾನು ಎಲೆಕ್ಟ್ರಾನಿಕ್ಸ್ ಅಲ್ಲೇನೆ. ಆದ್ರೆ ಎಲ್ಲದಕ್ಕೂ ಆಗಲ್ಲ ಅದೆಲ್ಲ. ಬೇಕೇನಾ? ಒಂದು 40 ರೂಪಾಯಿ. ಜಾಸ್ತಿ ಆಯ್ತಲ್ವಾ? ತಗೊಳ್ಳಿ, ಇದು ಹಾಕೊಳ್ಳಿ. ₹10. ಏಯ್ ಓ ಎಲಿಫೆಂಟ್, ಆನೆ ಆನೆ ಎಲಿಫೆಂಟ್ ಆನೆ. నాని వ్యాపారం 10 రూపాయలు కాదు వాళ్ళకి తెలియదు ఊరికే చెప్పినారు ఓ ఆಂಟಿ ಎಷ್ಟಿದು ಗೈಸ್ ಎಲ್ಲರಿಗೂ ಹಿಂಗೆ ಮಾಡೋದು 40 ರೂಪಾಯಿ 40 ರೂಪಾಯಿ ಶಾರ್ಪ್ನರ್ 40 ರೂಪಾಯಿ ವಧು ಸಮೀರ ಪುಷ್ಪಟ್ಟು ತುಂಬ ಕಾಸ್ಟ್ಲಿ ನೆನಪಿದೆ ಚಿಕ್ಕವರಿದ್ದಾಗ ಬರ್ಡ್ ನಮ್ಮ ಬರ್ಡೇ ಅದನ್ನ ಬರ್ಡೇ ಇದ್ದಾಗ ಕೊಡೋರು ಇಲ್ಲಿ ಶಾರ್ಪ್ನರು ಇಲ್ಲಿ ಎರೇಸರು ಅದನ್ನ ಅಳಿಸೋದು ಹೆಂಗೈತೆ ನೋಡಿದೆ ನಾನು ಅವ್ರು ಕೇಳಿದ್ರು ಒಂದು 10 ರೂಪಾಯಿ ಅಂದ್ಬಿಟ್ಟಿದ್ದೀನಿ ಸುಮ್ಮನೆ ಇದು ಹೆಂಗಿರುತ್ತೆ ಗೊತ್ತಾ ಹಿಂಗೆ ಹೇಳಿದ್ರೆ ಕಿವಿ ಹಿಂಗೆ ಮೇಲ್ಕ್ ಬರುತ್ತೆ ನೋಡಿದ್ಯಾ ಕಪಲ್ ಕಾರ್ಟ್ 142 ಅದನ್ನ ಪ್ರೆಸ್ ಮಾಡೋದು ಮೇಲೆ ಹೋಗುತ್ತೆ ಇಲ್ಲ ನಾನು ನೋಡೇ ಇಲ್ಲ ಓ ಅವನು ಇಲ್ಲೇ ನೋಡ್ತಾ ನಿಂತ್ಕೊಂಡ್ಬಿಟ್ಟವನ ತೆಗ್ದವನು ಹುಡುಗರಿಗೆ ಕೊಡಕ್ಕೆ ಇದೆಲ್ಲ ಚೆನ್ನಾಗಿರುತ್ತಲ್ಲ ಹುಡುಗರಿಗೆ ಕೊಡಕ್ಕೆ ಹಾಂ ಹುಡುಗರು ಅಂದ್ರೆ ನೀವಲ್ವಾ ಸ್ಕೂಲ್ ಮಕ್ಳಿಗೆ ಕೊಡಕ್ಕೆ ಹುಡುಗರು ಇನ್ ದ ಸೆನ್ಸ್ ಗರ್ಲ್ಸ್ ಪ್ಲಸ್ ಬಾಯ್ಸ್ ಅಂತ
ಹಾಂ ಮಕ್ಕಳಿಗೆ ಇಲ್ಲಿ ಗೈಸ್. ಆ ಬಾಲು ಕಲರ್ ಬರೋದು ಅಂಗಡಿಯವನೇನು ಅವನು? ಅಲ್ಲ ಅಲ್ಲ ವಾವ್ ಇಲ್ಲಿ ನೋಡಿ. ಏಯ್ ಇಲ್ಲ ಓ ಅದು ಚೇಂಜ್ ಆಗ್ತಿದೆ. ಹೌದು ಹಾ. ಲೆನ್ಸ್ ಹಾಕು. ಗೈಸ್ ನೋಡಿ ಚೆನ್ನಾಗಿಲ್ಲ ಈ ಥರ ಚೆನ್ನಾಗಿದೆ. ಇಲ್ಲಿ ಚಾಕ್ಲೇಟ್ ಬುಕ್ ಇದೆ. ಇದೆಲ್ಲಿತ್ತು? ಚಾಕ್ಲೇಟ್ ಸ್ಮೆಲ್ ನೋಡಿದ್ದು ಸೇಮ್ ಚಾಕ್ಲೇಟ್ ಥರ ಇರುತ್ತೆ. ಹೌದು ಅದು ಬುಕ್ ಆ್ಯಕ್ಚುಲಿ ಡೈರಿ ಥರ. ಇರು ತಿನ್ಕೊಬಿಡ್ತೀನಿ ಒಂದು ಏ, ನಿಮಿಷ. ಇಡು. ಇರು ಒಂದು ನಿಮಿಷ ತಿನ್ಕೊಬಿಡ್ತೀನಿ. ಗೈಸ್ ಯಾರು ಚೆಕ್ ಮಾಡ್ತಾರಲ್ಲ ನೋಡಿ ಇದು ತಿನ್ಬಿಟ್ಟು ಒಂದು ಪೀಸು ಅಷ್ಟೇ. ಇರೋ ಅವ್ರಿಗೆ ಹೇಳ್ತೀನಿ. ಚಿಕ್ಕದಂತ ತಿಂತಾರೆ. ಆಂಟಿ ಒಂದು ಪೀಸ್ ತಿನ್ಕೊಂಬಿಟ್ರು. ಎಷ್ಟಿದು? 200 ತುಂಬ ಕಾಸ್ಟ್ಲಿ ಆಗುತ್ತೆ. ಒಂದು ಪೀಸ್ ತಿಂದ ತಾನೇ ದುಡ್ಡು ಕೊಡೋದ ಈಗ. ಚೆನ್ನಾಗಿತ್ತಲ್ಲ ಅಲ್ಲ ಬರ್ಕೊಳಕ್ಕೆ ಏನಾದರೂ ಚಾಕ್ಲೇಟ್ಸ್ ಬೇಕಾ? ಹಾಂ ಬರೆಯೋ ಏಜ್ ಎಲ್ಲ ಮುಗ್ದೈತೆ ನನಗೆ. ಬಾ ಚೆನ್ನಾಗಿತ್ತು. ತಗೊಳ್ಳೋ ಅಂಥದ್ದು ಏನಾದರೂ ಇದ್ರೆ ತಗೋಬೋದು. ಏನಿಲ್ಲ ತಗೊಳ್ಳೋ ಅಂತ ತೋರಿಸ್ತೀನಿ ಬಾಯಿಲ್ ನಾನು. ಎಲ್ಲ ಬಟ್ಟೆ ಇದೆ. ನಮ್ಮ ಮಗು ಏನೋ ಮಾಡ್ತಿದೆ ರೀ. ಮಗು ಏನು ಮಾಡ್ತಿದ್ಯಾ ಮಗು? ಅದೇನೋ ಸಿಗಾಕೊಂಡ್ಬಿಟ್ಟೈತೆ. ಪ್ರತಿದಿನ ಸೇವಿಸಿ ಮಿಲೆಟ್ಸ್ ಚೂರ್ಣ. ಓ ಇವ್ರ ಕೈ ಕೊಟ್ಟವ್ರೆ. ಬನ್ನಿ ತಿನ್ನಿ ಚುರುಮುರಿ ಕರ್ಮುರಿ ಎಲ್ಲ ಒಂದೊಂದು ಸುಮ್ಮನೆ ಒಂದೊಂದು ಇಡೀ ಎತ್ಕೊಂಡು ಹೋಗ್ಬೋದು ನಮಗೆ. ನೋಡಿ ಇಲ್ಲಿ ಎಷ್ಟು ಥರ ಐತೆ. ಇದೊಂಥರ ಬರುತ್ತಿದೆ ಹೆಸರು ಬೇಳೆ. ಹಾಂ ಅವನು ಶುರು ಮಾಡಿಬಿಟ್ಟ. ಏನಂತೆ ಏನಂತೆ ಗೊತ್ತಿಲ್ಲ. ಸ್ಪೆಷಲ್ ಅವರೇ ಕೊಡ್ತಾರಂತೆ. ಅವರೇ ಕೊಡ್ತಾ ಇದ್ರು ಬೇಡ ಅಂತ ಡೌ ಮಾಡ್ತೀನಿ. ಚೆನ್ನಾಗಿದೆ. ತಗೋ ಅವಲಕ್ಕಿ ನಮ್ಮ ಮನೇಲಿ ಮಾಡ್ತಾರಲ್ಲ ಅದೇ ಅದು ಏನ ಅಲ್ವಾ? ಉಪ್ಪಿನಕಾಯಿ ಬಾ ಮುಂದಕ್ಕೆ. ನಮ್ಮಂತದಲ್ಲ ಹಾಂ ಎಷ್ಟು ಗಮ್ಮಂತ ಐತೆ ನೋಡಿ. ಯಾವ್ದಾರ ತಗೊಳ್ಳೋಣ. ಇದು ಹಲಸಿನಕಾಯಿ ನೋಡ್ರೆ ಗೊತ್ತಾಗುತ್ತೆ. ಉಪ್ಪಿನಕಾಯಿ ಮಾವಿನಕಾಯಿ ಮಿಡಿ ತಗೋತೀಯಾ? ಮಾವಿನಕಾಯಿ. ಎಲ್ಲಿದೆ? ಉಪ್ಪಿನಕಾಯಿ ತಗೋತಾ ಇದ್ದೀವಿ. ಚೆನ್ನಾಗೈತಲ್ಲ. ನೆಲ್ಲಿಕಾಯ್ದು ಒಂದು ಟೇಸ್ಟ್ ಇಷ್ಟ. ನೆಲ್ಲಿಕಾಯಿ ನೆಲ್ಲಿಕಾಯ್ದು ಒಂದು ಪೀಸ್ ಇಟ್ಕೊಡಿ. ನೆಲ್ಲಿಕಾಯಿ ಒಂದು ನೋಡಿ ಪೀಸ್ ಅಕ್ಕ ಕೊಡಿ. ಕರೆಕ್ಟ್ ಆಗಿದೆಯಾ? ಅಮ್ಮ ಗೊತ್ತು ನನಗೆ. ಎಷ್ಟು? 50. ಇಲ್ಲಿ ಬೇರೆ ಏನು scam ಅದಕ್ಕೆ ಏನು ಮಾಡಬೇಕು? ಹೊಡೆದ್ರೆ ಒಂದು ಬಿದ್ದರೆ ಇದಾ? 50 ರೂಪಾಯಿ ಅಂತೆ. ಬರೀ ಎಲ್ಲೋ ಮಾತ್ರ ಅಂತೆ. ಹಾಂ ಬರೀ ಎಲ್ಲೋ ಮಾತ್ರ ಅಲ್ಲಿ ಗೊತ್ತು. ಸೆಂಟ್ರಿಗೆ ಹೊಡಿಬೇಕು. ನೋಡಲ್ಲ ಗೋಲ್ ಹೆಂಗಿದೆ ಒಂದು ಇದು ಅಂತ. ಎಲ್ಲಿ ಇಲ್ಲಿ ಹಿಡಿಯೋದಾ? ಇಲ್ಲ ಹಿಂಗ ಗೈಸ್ ಬೀಳುತ್ತಾ ಬೀಳಲ್ವಾ? ಮೇಲು ವೈಟ್ ಹೊಟ್ಟೋಯ್ತು. ಅದು ಹಿಡ್ಕೋಬೇಕು ಹಿಂಗೆ. ಕೆಳಗೆ ಹಿಡಿಬೇಕು. ಇನ್ನ ಎರಡು. ಇಲ್ಲಿಗೆ ಹೊಡಿತದೆ. ಇನ್ನ ಎರಡು ಗೈಸ್ ಈ ಸಲ ಆಗುತ್ತಾ? ನಮ್ಮ ಮಾವ ಗೈಡ್ ಮಾಡ್ತಾ ಇದ್ದಾರೆ. ಮತ್ತೆ ಮೇಲೆ ಆಯ್ತಾ? ನಾನೇ ಸೈಡ್ಗೆ ಹಾಕ್ಕೊಂಡಿದ್ದೆ. ಬೇಡ ಬಿಡಿ ಸರ್, ಕೈ ನೋವಿಸ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಇಲ್ಲಿ ಹೊಡಿತದೆ. ಅದು ಎಳ್ದ್ಬಿಟ್ಟು ಬಿಡ್ತೀವಲ್ಲ, ಇಲ್ಲಿ ಹೊಡಿತದೆ. 50 ರೂಪೀಸ್ ಡಮಾರ್ ಆಡ್ತೀರಾ? ನೆಕ್ಸ್ಟ್ ಎಷ್ಟು? ಹಾಂ 20 rupees one shot. One shot ಗೆ ಎಲ್ಲ ಗ್ಲಾಸ್ ಬಿಟ್ಟರೆ ಇದರಲ್ಲಿ ಯಾರು ಬೇಕಾದ್ರೂ ಒಂದು ಶಾರ್ಟ್ಗೆ ಎಲ್ಲ ಕ್ಲಾಸ್ ಹೋಗ್ಬೇಕಂತೆ. ಸ್ಕ್ಯಾಮ್ ನಂಬರ್ 2
ಹಾಂ ಬೌಲರ್, ನಾನು ಈ ಬೌಲರ್ ಅಲ್ಲ. ಎಲ್ಲ ಒಟ್ಟಿಗೆ ಬೀಳಲ್ಲ ಅದು. ಕೊಡಿ ಇನ್ನೊಂದು ಕಡಿ. ನನಗೆ ಹೊಡೆದಿದ್ರೆ ಎಷ್ಟು? ಹಿಂಗೆ ಇಟ್ಕೊಳ್ಳಿ ಕೈನ ಹಿಂಗೆ. ಹಾಂ ಸ್ಟ್ರೈಟು, ಅದಾದ್ಮೇಲೆ ಹೊಡೀರಿ. ಹಾಂ ನೋಡಿ ಈಗ ಬೀಳ್ತದೆ. ಏನೇ ಗೋಲ್ ಆದ್ರೂ ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಡೆದ್ರೆ ಅದು ಬೀಳುತ್ತೆ. ಒಂದೇ ಒಂದು ಗ್ಲಾಸ್ ಉಳಿದಿತ್ತು. ಹಾಂ ಹೊಡೆದಿದ್ದೀನಿ. ತಿಂತೀಯಾ? ಎಲ್ಲ ತಿನ್ನೋದು. ಏನು ತಿಂತೀಯಾ? ಇಲ್ಲ ಚಿನಿ, ಎಲ್ಲ ಬೀಳಿಸ್ಬಿಟ್ಟೆ. ಪೂರಿ, ಮಸಾಲ ಪೂರಿ, ಮ್ಯಾಗಿ, ಪರೋಟ, ಟ್ವಿಸ್ಟೆಟು. ಏನಾಯ್ತು? ಖಾರ ಇಲ್ಲೆಲ್ಲ ಖಾರ ಅಲ್ಲ. ಖಾರ ಆಡ್ಬಿಡ್ತಾ ಮೆಣಸಿನ್ಕಾಯಿ. ಯಾರೋ ಬೇಕು ಖಾರ ಅಂತ, ನೋಡಿನ ಖಾರ. ಯಾರೋ ಕಿಡಿಗೇಡಿಗಳು ಬೇಕು ಅಂತಾನೆ ಆಡ್ತಾ ಇದ್ದಾರೆ. ಕಿಡಿಗೇಡಿಗಳು ಎಲ್ಲ ನೋಡಿರ್ತೀರಾ. GFC ಕೃಷ್ಣಪ್ಪ. ನಿಮ್ಗೆ ಇದು ಟಿಂಬರ್ ಎರಡಲ್ಲಿ ಒಂದಿದೆಯಲ್ಲ ನಿಮ್ದು? ಹಾಂ ಟಿಂಬರ್ ಎರಡಲ್ಲಿ. ಹಾಂ ಮೊನ್ನೆ ನಿಮ್ಮದು ಏನೋ ಯೂಟ್ಯೂಬಲ್ಲಿ ನಿಮ್ಮದು ನೋಡಿಕೊಂಡು ಬೋಟಿ ಹೆಂಗೆ ಮಾಡೋದಂತ ನೋಡ್ತಾ ಇದ್ರು. ಯಾವ ಚಾನಲ್ ಇದು? ನಮ್ಮದು ಕಪಲ್ ಕಾರ್ಟ್ 1428 ಅಂತ. ಯಾವುದು? ಕಪಲ್ ಕಾರ್ಟ್ 1428 ಅಂತ. ನಿಮ್ಮದು ನಮ್ಮದು ಏನಾದ್ರು ನಾನ್ ವೆಜ್ ಮಾಡಬೇಕಂದ್ರೆ ನಿಮ್ದು ಯೂಟ್ಯೂಬ್ ಚಾನಲ್ ಯಾವ್ದಾರು ಇರ್ತದೆ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ನಮಸ್ಕಾರ. ನಿಮ್ಮ GFC ಕೃಷ್ಣಪ್ಪ ಅವರು ಎಲ್ಲಿದ್ದಾರೆ ಅಂತ ಆಶ್ಚರ್ಯವಾಗಿದೆಯಾ? ಪ್ಯಾಲೇಸ್ ಗ್ರೌಂಡು ಕೇಕ್ ಶೋಲಿದ್ದೀನಿ. 50ನೇ ಕೇಕ್ ಶೋ 15. ಇದು ಯಾವಾಗಲೂ ನಡೀತಾ ಇದೆ. ಇದು ಜಾನ್ಸನ್ ಸ್ಕೂಲ್ ಹತ್ರ. ಅಲ್ಲಿಂದ 50ನೇ ಕೇಕ್ ಶೋ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಜಾಗ ಇಲ್ಲದೆ ಪ್ರಾಬ್ಲಮ್ಗೆ. ಈ ಶೋ ಯಾರು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಗಮನಿಸಿ ನೋಡಿ. ಕೃಷ್ಣಪ್ಪರು ಕರೀತಾ ಇದ್ದಾರೆ, ಕೈ ಬೀಸಿ. ನಿಮಗೆ ನಮ್ಮ ಬ್ರ್ಯಾಂಡ್ ನೋಡಿದಿರಲ್ಲ, GFC ಇಂಡಿಯಾದಲ್ಲೇ ಫಸ್ಟ್ ಪ್ರೈಸಿನ ಕಬಾಬ್ ಪೌಡರ್ GFC ಇರೋದು. ಗೂಗಲಲ್ಲಿ ಚೆಕ್ ಮಾಡಿ. ಬೆಸ್ಟ್ ಕಬಾಬ್ ಪೌಡರ್ ಇಂಡಿಯಾ ಅಂತ ಹೊಡೆದ್ರೆ ಕೃಷ್ಣಪ್ಪರೇ ಮೊದಲನೇ ಪ್ಲೇಸಲ್ಲಿರೋದು. ಜೊತೆಗೆ ಇಲ್ಲಿ ಬಂದಿರೋ ಉದ್ದೇಶ ನಿಮ್ಮನ್ನೆಲ್ಲರನ್ನೂ ಕರೆಸಿ ಕಂಪ್ನಿನ ಪ್ರಮೋಟ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಎಲ್ಲ 100 ರೂಪಾಯಿ ಚಿಕನ್ ಬಿರಿಯಾನಿ, ಕುಸ್ಕ, ಮಟನ್ ಬಿರಿಯಾನಿ ಕೂಡ ಒಂದು 100 ರೂಪಾಯಿ. ಏನೋ ಆಶ್ಚರ್ಯ ಅಂತೀರಾ? ಅದೆಲ್ಲ ನಾವು ಕಂಪ್ನಿನ ಪ್ರಮೋಟ್ ಮಾಡೋಕ್ಕೆ ಬಂದಿರೋದು. ಸರ್ವರು ಬನ್ನಿ, ಇಲ್ಲಿ ಸವಿರುಚಿಯಿಂದ ಕೊಡಿ, ಊಟ ಮಾಡಿ. ನಮ್ಮ ಪೌಡ್ರಲ್ಲಿ 20% ಡಿಸ್ಕೌಂಟ್ ಇದೆ. ಕಬಾಬ್ ಪೌಡರ್, ಗರಂ ಮಸಾಲ ಯಾರು ಸಿಕ್ಕಿಲ್ವೋ ಇಲ್ಲಿ ಬನ್ನಿ, ನಿಮ್ಗೆ 20% ಡಿಸ್ಕೌಂಟ್ ಜೊತೆ ಸಿಗುತ್ತೆ. ನ್ಯೂ ಇಯರ್ಗೆ ತಗೊಂಡೋಗಿ ಮಾಡಿ ಒಳ್ಳೆ ಎಂಜಾಯ್ ಮಾಡೋರಂತೆ. ಕಬಾಬ್ ಪೌಡ್ರು, ಗರಂ ಮಸಾಲ, ಇನ್ನೂ ಸ್ಪೆಷಲ್ ಐಟಮ್ ಎಲ್ಲ ನೋಡಿದ್ದೀರಾ ನಮ್ಮದು GFCದು. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಲಿ ಬೇಕಾದಷ್ಟು ನೋಡಿದ್ದೀರಾ. ಒಂದು 10-15 ಚಾನಲ್ ಇದೆ ನಮ್ಮದು. ಕಲರ್ ಟಾಕೀಸ್ ಬರ್ತಾಯಿತ್ತು, ಎಂಡ್ ಆಯಿತು. ಮತ್ತು ಒಗ್ಗರಣೆ ಡಬ್ಬಿ ಬರ್ತಾ ಇದೆ. ನೆಕ್ಸ್ಟು ಕಾತುರದಿಂದ ಕಾಯ್ಕೊಂಡಿರಿ. ಅವರೇ ನಡೆಸ್ಕೊಳ್ಳೋದು. ಮತ್ತೆ ಒಗ್ಗರಣೆ ಡಬ್ಬಿ ಮತ್ತೆ ಚಾಲು ಆಗ್ತದೆ. ಇದ್ರ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೀನಿ, ವಿಶ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಮುರಳಿ ಅವರು ಮತ್ತೆ ಮಾಡ್ತಾ ಇದ್ದಾರೆ. ಇದು ಹೊಸ ಚಾನಲ್. ಇದು ಈ ಚಾನಲ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಬೆಳೆಸ್ಕೊಳ್ತಾ ಹೋಗಿ. ಕೃಷ್ಣಪ್ಪ ಅವ್ರು ನೋಡಿದಿರಲ್ಲ ಎಷ್ಟು ಜನ ಬೆಳೆಸೋರು ಅಂತ ಗೊತ್ತೇ ಇದೆಯಲ್ಲ ನಿಮಗೆ. ಸಾವಿರ ಲಕ್ಷ ಜನ ಬೆಳೆಸಿದ್ದೀನಿ. ಇವರು ಒಂದು ಬೆಳೀಲಿ ಚೆನ್ನಾಗಿ. ಪ್ರತಿಯೊಬ್ಬರು ನಮ್ಮ ಕನ್ನಡ ಪ್ರತಿಮೆಗಳೆಲ್ಲ ಮೇಲ್ಮೇಲೆ ಬರಬೇಕು ಅನ್ನೋದೇ GFC ಉದ್ದೇಶ. ಹೇಳಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವೊಂದು ಬ್ರಾಂಚ್ ಓಪನ್ ಮಾಡಿದ್ರಿ. ಹೌದು. ಇಲ್ಲಿ ಟಿಂಬರ್ ಎರಡಲ್ಲಿ. ಹೌದು. ಅವಾಗಿಂದ ಫ್ಯಾನ್ ಇವರು. ನಿಮ್ಮ ಬುಕ್ ಮಾಡಿದ್ರೆ ಗೊತ್ತಾ? ನೀವು ಬುಕ್ ಬಿಟ್ಟಿದ್ರಿ. ಹೌದು. ಆ ಬುಕ್ ಇಂದಾನೆ ನೋಡಿ ಎಷ್ಟು ವರ್ಷ ರೆಸಿಪಿ. GFC ಕೃಷ್ಣಪ್ಪ ಅವರು ಇವ್ರ ರೆಸಿಪಿ ಒಂದು ಬುಕ್ ಇತ್ತು. ಈಗ ನೀವು ಪ್ಯಾಲೇಸ್ ಗ್ರೌಂಡಿಗೆ ಬಂದರೆ ಗೇಟ್ ನಂಬರ್ 2 ಸಿಗ್ತಾರೆ. ನಮ್ಮ ಕಡೆಯಿಂದ ಬನ್ನಿ, ಇಲ್ಲಿ ಬಂದು ಮಾತಾಡುವ, ಒಳ್ಳೆ ಊಟ ಕೊಡುವ, ಎಲ್ಲನೂ ಮಾಡಿ ಎಂಜಾಯ್ ಮಾಡುವ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಮಾತಾಡಿದ್ರೆ ಇಲ್ಲ ಬಿಡಿ, ನಿಮ್ಮನ್ನ ನೋಡಿದೀವಿ ಬಿಡಿ, ನೀವು ಎಷ್ಟು ಮಾತಾಡ್ತೀರಾ ಅಂತ. ಇವಾಗ ಆ್ಯಕ್ಚುಲಿ ಇವತ್ತು ಕಮ್ಮಿ ಮಾತಾಡಿದ್ದಾರೆ ಇವರು. ತುಂಬಾ ಮಾತಾಡ್ತಾರೆ ಅವರು. ಸಿಕ್ಕಾಪಟ್ಟೆ ಮಾತಾಡಿ ಟಯರ್ಡ್ ಆಗ್ಬಿಟ್ಟಿದೆ. ಒಂದು ವಾರದಿಂದ ವಯಸ್ಸಲ್ಲೇ ಗೊತ್ತಾಗ್ತಾ ಇದೆ. ಇನ್ನೂ ಕಷ್ಟ. ನಾನು ಜೊತೆಗೆ ಇತ್ತೀಚೆಗೆ ಒಂದು 20 kg ವೆಯ್ಟ್ ಲೆಸ್ ಮಾಡಿದ್ದೀನಿ. 102 kg ಇದೆ, ಈಗ 82 kg ಇದ್ದೀನಿ. ಅದ್ರದ್ದು ಸ್ವಲ್ಪ ಕಷ್ಟ ಇದೆ. ಇನ್ನೂ ಸ್ವಲ್ಪ ಚೇತರಿಸ್ಕೊಳ್ಳೋದು ಕಷ್ಟ ಇದೆ. ನಾನು ಇನ್ನೂ ಹಲವಾರು ವರ್ಷ ಈ ಕಂಪ್ನಿನ ಪ್ರಮೋಟ್ ಮಾಡಬೇಕಾಗಿದೆ. ಪ್ರಮೋಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. ತುಂಬಾ ಜನ ನೋಡಿದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಕೃಷ್ಣಪ್ಪರ ಇವರು ಯಾರು ಇವರು. ನಾನು ಅದೇ ಡೌಟ್ ಮೇಲೆ ನೋಡಿದೆ ನಾನು. ನೋಡಿ ಅವ್ರು ಕಂಡಿಡ್ದವ್ರೆ. ಯಾಕೆಂದ್ರೆ ನಮ್ಮ ಇನ್ನೂ ಕಂಪ್ನಿದು ತುಂಬ ಕೆಲಸ ಇದೆ. ಇದು ವರ್ಲ್ಡ್ ವೈಡ್ ತೊಗೊಂಡೋಗ್ಬೇಕಾಗಿದೆ. ನಾನು
ಈಗ ಎಕ್ಸ್ಪೋರ್ಟ್ ಲೈಸೆನ್ಸ್ ಎಲ್ಲ ಮಾಡಿದ್ದೀನಿ ಫಾರಿನ್ಗೆ ಎಲ್ಲಕ್ಕೂ ಎಕ್ಸ್ಪೋರ್ಟ್ ಮಾಡೋಕ್ಕೆ. Okay. ಅದರಿಂದ ನಾನು ಆ ಥರ ವೆಯ್ಟ್ ಲಾಸ್ ಮಾಡಿರೋದು. Okay. 60ನೇ ವರ್ಷದಲ್ಲಿ 22 kg ವೆಯ್ಟ್ ಲಾಸ್ ಮಾಡೋದು ಒಂದು ಹುಡುಗಾಟದ ಮಾತು ಅಲ್ವೇ ಹೌದು ಅಲ್ಲ. ಹೌದು ಹೌದು ಬಿಡಿ. ಈಗ ಯಂಗ್ ಬಾಯ್ಸೇ ಮಾಡೋಕ್ಕಾಗಲ್ಲ, ಎಲ್ಲೆಲ್ಲ ಅದರಲ್ಲೇ ಮಾಡ್ತಾವ್ರೆ ಇವರು. ಉಲ್ಟಾ ಪಲ್ಟಾ ಹೊಡೆದು ಜಿಮ್ ಮಾಡಿ ಅದು ಮಾಡಿ ಇದು ಮಾಡಿ ಮಾಡಬಾರ್ದೆಲ್ಲ ಮಾಡ್ತಾರೆ. ನಾನು ನ್ಯಾಚುರಲ್ ಆಗಿ ಮಾಡಿದ್ದೀನಿ. ಡಯಟ್ ನ್ಯಾಚುರಲ್ ಡಯಟ್. Diet natural, ಅದ್ರ ಬಗ್ಗೆ natural ಟಿಪ್ಸ್ ಬೇಕು ಅಂದ್ರೆ ಇವ್ರನ್ನ ನಾನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ. ಖಂಡಿತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯೂಟ್ಯೂಬ್ ಕಪಲ್ ಕಾರ್ಟ್ 1428 ಅಂತ ಸರ್. ಅಷ್ಟು ಬೇಗ ಹೇಳ್ಬಿಟ್ರೆ ನಮಗೆ ಅದೇ ಗೊತ್ತಾಯ್ತು. ಬಂದಾಗ ಮೇಲಿತ್ತು, ಇವಾಗ ಕೆಳಗಿಳಿಸ್ತಾ ಇದ್ದಾರೆ. ಅಷ್ಟೇ ಜೀವನ. ಮೇಲೆ 6 ಗಂಟೆ ಹಾರಾಡ್ತಾ ಇರಬೇಕು, ಆಮೇಲೆ ಇಳಿಸ್ತಾ ಇರ್ತಾರೆ ಅಷ್ಟೇ. ಇದೇ ಜೀವನ. ಇಳಿತಾ ಇರ್ಬೇಕು, ಹತ್ತಿಸ್ದಾಗ ಹತ್ಬೇಕು, ಇಳಿಸ್ದಾಗ ಇಳಿಬೇಕು. ಅದಕ್ಕೆ ಏನ್ ಮಾಡ್ಬೇಕು ಹೇಳ, ಹತ್ತಲೇಬಾರ್ದು. ಎಷ್ಟು ಬೇಕು ಅಷ್ಟೇ ಹತ್ಬೇಕು, ಇಳಿದಿರೋ ಥರ ಅಲ್ವಾ? ನೋಡು ಅದು ಎಷ್ಟು ಹೈಟಲ್ಲಿ ಇತ್ತು, ಟೆರೆಸ್ ಹತ್ತಿದ್ರೆ ಸಾಕು. ಎಷ್ಟು ಹೈಟ್ ಇತ್ತು ನೋಡಿ. ಇವಾಗ ನೋಡು, ಮನುಷ್ಯನ ಜೀವನನೇ ಇಷ್ಟು ಬಲೂನ್ ಇಳಿಸೋವಾಗೇನೆ ನಾವು ವ್ಲಾಗ್ನ ಎಂಡ್ ಮಾಡ್ಬಿಡೋಣ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನೀವು ನೋಡಿದ್ದೀರಾ, vlog. ಕೇಕ್ ಶೋ ವ್ಲಾಗ್. ವೇಸ್ಟು ಗೈಸ್. ಇಲ್ಲಿ ನೋಡಿ, ಜೋಬಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಏನು ಬರೀ 115 ಕೇಕ್ಸ್ ಹಿಂಗೆ ಎತ್ಕೊಂಡ್ರು, ಹಿಂಗೆ ಹರಿದ್ರು, ಹಿಂಗೆ ಕೊಟ್ರು, ಮುಗ್ದೋಯ್ತು. 150 ರೂಪಾಯಿ ಟೋಟಲಿ. ನಾವು ಬಂದಿದ್ದು 7 ಜನ. 1150 ರೂಪಾಯಿ ಆಗಿತ್ತು. ಅದು ಇಳಿಸೋ ಅಷ್ಟಲ್ಲಿ ವ್ಲಾಗ್ ಎಂಡ್ ಮಾಡ್ಬಿಡೋಣ. ವ್ಲಾಗ್ ಎಂಡ್ ಮಾಡ್ಬಿಡ್ತೀವಿ. ನೋಡಿದ್ದೀರಾ ಏನೇನು ಇದೆ ಅಂತ. ನಮ್ಮ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀವಿ. ಇಂಟ್ರೆಸ್ಟ್ ಇರೋರು ಬನ್ನಿ ನೋಡಿ. ಪರ್ಚೇಸ್ ಮಾಡೋರು ಜೊತೆಗೆ GFC ಕೃಷ್ಣಪ್ಪ ಅವರು ವ್ಲಾಗಲ್ಲಿ ಮಾತಾಡಿದ್ದು ನೋಡಿದ್ರೆ ಚೆನ್ನಾಗಿತ್ತು. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಏನು ಮಾಡಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಅಂತೂ ಆನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅ ವಿಡಿಯೋ. ಬೈ ಗೈಸ್.